ಮುಷ್ಕರಕ್ಕೆ ಹೋಗಬೇಕು ಅಂತ ಹೇಳಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ. ಎಷ್ಟನೇ ತಾರೀಕು ಸರ್ಕಾರಕ್ಕೆ ನೀವು ಮುಷ್ಕರದ ನೋಟಿಸ್ ಅನ್ನ ಕೊಡ್ತಾ ಇದ್ದೀರಾ? ಇವಾಗ ಒಂದು ನಾವು ಆಗ್ಲೇ ಡಿಮಾಂಡ್ಗಳು ಕೊಟ್ಟು ಹೆಚ್ಚು ಕಡಿಮೆ 11 ತಿಂಗಳಾಯ್ತು ಸರ್ಕಾರದ ಮುಂದೆ. ಮುಖ್ಯವಾಗಿರೋದು 38 ತಿಂಗಳ ಅರಿಯರ್ಸು ಹಿಂದಿನ ವೇತನದ ಬಾಕಿ. ಈಗ 1/1/24 ಹೊಸದಾಗಿ ಆಗ್ಬೇಕಾಗಿದೆ. ಇದೆರಡು ಚರ್ಚೆ ನಡೆದು ನಮಗೂ ಸರ್ಕಾರಕ್ಕೂ ಸರ್ಕಾರ ಒಂದು ಪೊಸಿಷನ್ ಏನ್ ತಗೊಂಡಿದೆ ಅಂದ್ರೆ ನಿಗಮಗಳು ಪ್ರಯಾಣ ದರ ಏರ್ಸೊತ್ತು ನಾವೇನು ಮಾಡಕ್ಕಾಗಲ್ಲ, ದುಡ್ಡಿಲ್ಲ ಅಂತ. ಸರ್ಕಾರ ದುಡ್ಡು ಕೊಡ್ಬೇಕು, ಹೆಚ್ಚು 6,000 ಕೋಟಿ ಅಷ್ಟು ದುಡ್ಡು ಕೊಡ್ಬೇಕಾದ ಸರ್ಕಾರ. ಇವಾಗ ನಾವು ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಭೆ ನಡೀತು, ಅಲ್ಲಿ 15 ದಿವಸ ಟೈಮ್ ಕೊಟ್ಟಿದ್ವಿ. ಇದುವರೆ ನಮ್ಗೆ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ಅದಕ್ಕೆ ಬಂದಿಲ್ಲ. ಆದ್ರಿಂದ ಒಂದು ಅನಿವಾರ್ಯವಾಗಿ ಮುಷ್ಕರ ನಿರ್ಧಾರಕ್ಕೆ ಇವಾಗ ನಾವು ಬಂದಿದ್ದೀವಿ. ಆ ಮುಷ್ಕರದ ನೋಟಿಸ್ ಅನ್ನ ನಾವು ಬೆಳಗಾಂನಲ್ಲಿ ಕೊಡ್ತೀವಿ. 9ನೇ ತಾರೀಕು ಬೆಳಗಾಂ ಚಲೋ ಇಟ್ಕೊಂಡಿದ್ವಿ. ರಾಜ್ಯದ ಮೂಲೆಗಳಿಂದ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಅಲ್ಲಿ ಬರ್ತಾರೆ, ಇಲ್ಲಿ ಬಂದು ನೋಟಿಸ್ ಕೊಡ್ತೀವಿ ಸರ್ಕಾರಕ್ಕೆ. ಮೋಸ್ಟ್ಲಿ ಅದು 21 ದಿವಸ ಅಂದ್ರೆ 31ನೇ ತಾರೀಕಿಗೆ ಬರುತ್ತೆ ಕಾನೂನು ರೀತಿ. ಯಾಕೆಂದ್ರೆ ಇವ್ರು ಕಾನೂನು ಬಿಟ್ಟು ಹೋಗಿದ್ದಾರೆ ಎನ್ಬಾರ್ದು. ಭಾಸ್ಕರ್ ಇದ್ದಾರೆ ಕಾನೂನು ನಾವು ತಪ್ಪಿದ್ರು ಜ್ಞಾಪಿಸೋದಕ್ಕೆ. ಆದ್ರಿಂದ 31ನೇ ತಾರೀಕು ಸ್ಟ್ರೈಕ್ ಅಂತ ನೋಟಿಸ್ ಕೊಡ್ತೀವಿ ನಾವಲ್ಲಿ. 9ನೇ ತಾರೀಕು ನೋಟಿಸ್ ಮ್ಯಾಂಡೇಟರಿ ಪೀರಿಯಡ್ ಐಡಿ ಆಕ್ಟ್ ಪ್ರಕಾರ. ಅದ್ರ ಬಾಲ್ ಇಟ್ ಈಸ್ ಇನ್ ದಿ ಕೋರ್ಟ್ ಆಫ್ ದಿ ಚೀಫ್ ಮಿನಿಸ್ಟರ್. ನಾವು ಈಗಲೂ ಚೀಫ್ ಮಿನಿಸ್ಟರ್ ಕೇಳ್ಕೊಳ್ಳೋದೇನಂದ್ರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ, ಶಕ್ತಿ ಪರೀಕ್ಷೆ ಮಾಡಬೇಡಿ. ಹಿಂದೆ ನೀವು ಚೀಫ್ ಮಿನಿಸ್ಟರ್ ಇದ್ದಾಗ 3 ದಿವಸ ಸ್ಟ್ರೈಕ್ ಮಾಡಿದ್ವಿ. ರಾತ್ರಿ ನೀವೇ ಸೆಟಲ್ಮೆಂಟ್ ಮಾಡಿದ್ರಿ, ನಿಮ್ಮ ಮನೆಗೆ ಕರೆದು ಪ್ರೆಸ್ ಮೀಟ್ ಮಾಡಿದ್ರಿ. ಅದೇ ಶಕ್ತಿ ನಮಗಿದೆ. ಯಾರೋ ಒಬ್ಬ ಏನೋ ಸ್ಟ್ರೈಕ್ ಆಗಮ ಮಾಡೋದು ಬೇಡ, ಸಮಾನ ವೇತನ ಕೂಗಾಡ್ತಾರೆ. ಇವಾಗ ಒಂದು ದೊಡ್ಡ ಆನೆ ಹೋಗ್ತಾ ಇರುತ್ತೆ MG ರೋಡಲ್ಲಿ, ಗಲ್ಲಿಲಿರೋ ಕಜ್ಜಿ ನಾಯಿಗಳು ಬಗಳ್ತವೆ, ಹಾಗಂತ ಆನೆ ನಿಲ್ಸೋದಿಲ್ಲ. ಏನು ಯಾವುದೇ ಒಡಕ್ ಬರೋದಿಲ್ಲ. ಸ್ಟ್ರೈಕ್ 100ಕ್ಕೆ 100 ಭಾಗ ಆಗುತ್ತೆ. 9ನೇ ತಾರೀಕು ನೀವು ನೋಟಿಸ್ ಕೊಡ್ತೀರಾ. 9ನೇ ತಾರೀಕು ನೋಟಿಸ್ ಕೊಟ್ಟ ಮೇಲೆ ಡಿಸೆಂಬರ್ 31ಕ್ಕೆ ಆ ಗಡುವು ಬರುತ್ತೆ. ಡಿಸೆಂಬರ್ 31ಕ್ಕೆ ಅದಕ್ಕೆ ನೀವು ಅಥವಾ ನಾವು 1ನೇ ಜನವರಿನೂ ಮಾಡ್ಬೋದು. ಹೊಸ ಇಯರ್ 21 ಡೇಸ್ ಮಿನಿಮಮ್. 21 ಡೇಸ್ ಅಂದ್ರೆ 9ನೇ ತಾರೀಕು ನೀವು ನೋಟಿಸ್ ಕೊಟ್ರೆ ಸರ್ ಡಿಸೆಂಬರ್ 31ನೇ ತಾರೀಕು ಸರ್. ಅಲ್ಲ ನಾನು ಹೇಳ್ತೀನಿ ಕೇಳಿ, ನ್ಯೂ ಇಯರ್ ಈವ್ ಎಂಜಾಯ್ ಮಾಡ್ತಾರೆ MG ರೋಡ್ ಅಲ್ಲಿ. ಅವತ್ತು ಸ್ಟ್ರೈಕ್ ಬ್ಯಾಡ್ರಿ, 1ನೇ ತಾರೀಕು ಇಟ್ಕೊಂಡ್ರಿ ಪರವಾಗಿಲ್ಲ. ಜನವರಿ 1ನೇ ತಾರೀಕಿಂದ ಮ್ಯಾಂಡೇಟರಿ ಅದಾದ 1-2 ದಿನ ಬ್ಯಾಡಿ ಇಯರ್ ಎಂಡ್ ಮೆನ್ಷನ್ ಮಾಡ್ತೀವಿ ಬಿಡಿ. ಅಲ್ಲ ನಾನು ಆಲ್ರೆಡಿ 30 ತೊಂದರೆ ಕೊಡೋದು ಬೇಡ, ಬೆಂಗಳೂರು ಬೈಕತ್ತಾರೆ. ಅವತ್ತು ರಾತ್ರಿ ಎಲ್ಲ ಫಂಕ್ಷನ್ ಇಟ್ಕೊತಾರೆ 31. ಆಯ್ತು, ನಾವು ಎಂಜಾಯ್ ನ್ಯೂ ಇಯರ್ ಎಲ್ಲ ಕಾರು ಬೈಕಲ್ಲಿ ಓಡಾಡ್ತಾರೆ, ಅದೇನ್ ತೊಂದ್ರೆ ಏನಿಲ್ಲ, ನೋ ಪ್ರಾಬ್ಲಮ್. ಈಗ ಜನವರಿ 1ನೇ ತಾರೀಕು ಸರ್, 1 ಅಥವಾ 30 ವಾಟ್ ಎವರ್ ಬಿ ದಟ್, ಇಟ್ ಡಸ್ ನಾಟ್ ವೆರಿ ಮಚ್ ಮ್ಯಾಟರ್. ನೋಡಿ ಸರ್, ಈಗ ಒಂದ್ ನಿಮಿಷ ಸರ್, ನಾನು ಹೇಳ್ತೀನಿ ನೋಡಿ. 9ನೇ ತಾರೀಕು ನಾವು ನೋಟಿಸ್ ಕೊಡುವಾಗ ಬಹುಶಃ ಇನ್ನೊಂದು ಇನ್ನೊಂದು ಮೀಟಿಂಗ್ ಆಗುತ್ತೆ. ಈಗ ಒಂದ್ ನಿಮಿಷ ಸರ್, 9ನೇ ತಾರೀಕು ನೀವು ಸ್ಪೆಸಿಫಿಕ್ ಡೇಟ್ ಕೊಡಿ ಅಂತ ಹೇಳ್ತಾ ಇದ್ದೀರಾ ನೀವು. 14 ದಿನ ಅಂದ್ರೆ ಡಿಸೆಂಬರ್ 24ನೇ ತಾರೀಕಿಗೆ ಆಗುತ್ತೆ. ಇಲ್ಲ 21 ದಿನ ಮ್ಯಾಂಡೇಟರಿ. 21 ದಿನ ಅಂದ್ರೆ ಸರ್ ಡಿಸೆಂಬರ್ 31ಕ್ಕೆ ಬರುತ್ತೆ. ಅದಕ್ಕೆ ನಾವು ಕೇಳ್ತಿದ್ವಿ 31ಕ್ಕೆ ನೀವು ಹೇಳಿದಂತೆ ಹೊಸ ವರ್ಷ ಆಚರಣೆಯಲ್ಲಿ ಇರೋರಿಗೆ ತೊಂದರೆ ಆಗುತ್ತೆ. ಆಯ್ತು ಒಂದ್ ನಿಮಿಷ ಮಂಜುನಾಥ್ ಸರ್, ಒಂದ್ ನಿಮಿಷ ಬರ್ತೀವಿ ನಾವು. ಈ ನ್ಯೂ ಇಯರ್ ಆಚರಣೆ ಮಾಡೋ ಹತ್ರ ಬಯಸ್ಬೇಕು ನಮ್ಗೆ ಅಂತಿದ್ರೆ 31ಗೆ ಕೊಡ್ತೀವಿ. ವಿ ಡೋಂಟ್ ಮೈಂಡ್. 31 ತಗೊಳ್ಳಿ ಸರ್. ಟೇಕ್ ಅ ಸ್ಟ್ಯಾಂಡ್ ನೋಡಿ. 31 ದಿನ ಇದು ಲೀಗಲ್ ಪ್ರೊವಿಷನ್. 31 ಆದ್ರೆ ಅದು ನಾವು ಇಂಟರ್ನಲ್ ಡಿಸಿಷನ್ ತಗೊಂಡು ನಾವು ಮಾಡ್ತೀವಿ. ಅದಕ್ಕೆ ಸರ್ ನೀವು ಒಂದಂದ್ರು ಸರಿ, ಆಯ್ತು 9ನೇ ತಾರೀಕು ಏನ್ ಲೆಟರ್ ಕೊಡ್ತೀವಿ CM ಅವ್ರಿಗೆ, ಅದನ್ನ ಕರೆಕ್ಟ್ ಆಗಿ ಡೇಟ್ ಮೆನ್ಷನ್ ಮಾಡಿ. ಕನ್ಫ್ಯೂಷನ್. 31ನೇ ತಾರೀಕಿಂದ ಸಾರಿಗೆ ಮುಷ್ಕರಕ್ಕೆ ನೀವು ಈಗ ತೀರ್ಮಾನ ಮಾಡಿದೀರಾ? ಓಕೆ. ಒಂದು ಸರ್, ಈಗಾಗಲೇ ಸರ್ಕಾರದಿಂದ ಗ್ರಾಚ್ಯುಟಿ ಹಣ ಅಂದ್ರೆ ಈಗಾಗಲೇ 4 ನಿಗಮಗಳಿಂದ ನೌಕರರಿಗೆ ಎಷ್ಟು ಕೋಟಿ ಗ್ರಾಚ್ಯುಟಿ ಹಣ ಬರಬೇಕು? 300 ಕೋಟಿ ಬರಬೇಕು. 300 ಕೋಟಿ. PF ಹಣ ಎಷ್ಟು ಕೊಡಬೇಕು ಸರ್? 3000 ಕೋಟಿ. 3000 ಕೋಟಿ ರೂಪಾಯಿ. ಈ ಎರಡಾಯ್ತು. ಅದಾದ ನಂತರದಲ್ಲಿ ಸರ್ ಈಗಾಗಲೇ ಶಕ್ತಿ ಯೋಜನೆದು ತುಂಬಾ ದೊಡ್ಡ ಮೊತ್ತ 1000 ಕೋಟಿ ಇದೆ ಸರ್. 1000 ಕೋಟಿ ಇದೆ. ಒಟ್ಟು ತಾವು ಕೂಡ ಈಗಾಗಲೇ ಒಂದು ಪ್ರೆಸ್ ನೋಟ್ ಕೊಟ್ಟಿದ್ರೆ, ಆ ಪ್ರೆಸ್ ನೋಟ್ ಅಲ್ಲಿ ಎಲ್ಲವೂ ಸೇರಿದ್ರೆ ಇಂಧನ ಮತ್ತೊಂದು ಎಲ್ಲವೂ ಕೂಡ ಸೇರಿದ್ರೆ 5,906 ಕೋಟಿ ಆಗಸ್ಟ್. ಅದು ಇನ್ನೊಂದು 1000 ಕೋಟಿ ಸೇರಿಸ್ಬಿಡಿ ಅದಕ್ಕೆ. 6,000 crores ಸಾಲಿಡ್ ಆಗಿ ಕೊಡ್ಬೇಕು ನಾವು ಸರ್ಕಾರ. ಅಂಡ್ ಇಟ್ಸ್ ನಾಟ್ ಅ ಬಿಗ್ ಥಿಂಗ್ ಫಾರ್ ದಮ್, ಇಟ್ಸ್ ಎ ಪೀನಟ್. 3 ಲಕ್ಷ ಕೋಟಿ ಬಜೆಟ್ ಕೊಡೋರ್ಗೆ ಇದು ಯಾವ್ದು 6,000 ಅಂಡ್ ನ್ಯಾಯವಾಗಿ ಕೊಡೋದು. ಇಲ್ಲಿ ಯಾವ್ದು 1 ರೂಪಾಯಿ ಮಿಸ್ಯೂಸ್ ಮಾಡಿಲ್ಲ ಯಾರು, ಯಾವ ಅಧಿಕಾರಿನೂ ಮಿಸ್ಯೂಸ್ ಕಣ್ಣಿಗೆ ಕಾಣುವಂತ ಸೌಲಭ್ಯ. ಸರ್ಕಾರಕ್ಕೆ 30 ಡೆಡ್ ಲೈನ್ ಇದೆಯಾ? ಇಲ್ಲ, ನೋಟಿಸ್ 9 ಕೊಟ್ಬಿಡ್ತೀವಿ ಸರ್, ಡೆಡ್ ಲೈನ್ ಪ್ರಶ್ನೆ ಇಲ್ಲ ಸರ್. ಈಗ ಡೆಡ್ ಲೈನ್ ಆಗಲೇ ಕೊಟ್ಟು ಇಲ್ಲ,
9ಕ್ಕೆ ಸ್ಟ್ರೈಕ್ ನೋಡಿ, ಸರ್ವ್ ಮಾಡ್ತೀವಿ. ಡೆಡ್ಲೈನ್ 21 days ನೋಟಿಸ್ ಇರುತ್ತೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಪ್ರಕಾರ. ಅದು ನಾವು ಅವ್ರಿಗೆ ಇದನ್ನ ನೋಟಿಸ್ ಕೊಡ್ಬೇಕು ಅಂತ ಅಷ್ಟು ಒಳಗೆ ಕೂಡ ಅವ್ರು ಮಾಡ್ಬೋದಲ್ಲ. 31 ಸರ್ಕಾರಕ್ಕೆ ಡೆಡ್ ಲೈನ್ ಅಂತ ನಾವೇನು ಕೊಡೋದಿಲ್ಲ. ಕಾನೂನು ಪ್ರಕಾರ ಹೇಗಿದೆ ಮಾಡ್ತೀವಿ. ಜನ ನಾಳೆನೆ ಸ್ಟ್ರೈಕ್ ಮಾಡಕ್ ತಯಾರಿದ್ದಾರೆ. ಬಟ್ ಕಾನೂನು ಉಲ್ಲಂಘನೆ ಮಾಡಿ ನಾವು ಸ್ಟ್ರೈಕ್ ಮಾಡಕ್ ಹೋಗಲ್ಲ. ಹಾಗಂತ ಸರ್ಕಾರ ಕಾನೂನು ದುರುಪಯೋಗ ಮಾಡ್ಕೋಬಾರ್ದು. ಯಾರು ಎಸ್ಮಾ ಹೇಳಿದ್ರಲ್ಲ,